ಒಂದು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ಆಧಾರ್ ಕಾರ್ಡ್ ನೋಂದಣಿ ಮಾಡುವಂತಹ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನಿಜವಾಗಿಯೂ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಸುಮಾರು ಒಂದು 200ಕ್ಕೂ ಹೆಚ್ಚು ತಿದ್ದುಪಡಿಗಳಿದ್ದವು. ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಬರ್ತಾ ಇದ್ದಾವೆ. ಹಾಗೆ ಆ ಸೌಲಭ್ಯಗಳನ್ನು ಪಡೆಯಲು ಪ್ರಮುಖವಾದದ್ದು ಆಧಾರ್ ಕಾರ್ಡು. ಇವತ್ತು ಒಂದು ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯಾವುದೇ ಒಂದು ಉದ್ಯೋಗಕ್ಕಾಗಲಿ ಎಲ್ಲದಕ್ಕೂ ಸಹ ಅತಿ ಮುಖ್ಯವಾಗಿ ಬೇಕಾಗಿರೋದು ಆಧಾರ್ ಕಾರ್ಡು. ಆದರೆ ನಮ್ಮ ಸ್ವಲ್ಪ ಏಜ್ ಆದಂಥವ್ರದ್ದು ಏನಾಗಿದೆ ಅಂದರೆ ಆಧಾರ್ ಕಾರ್ಡ್ಗಳಲ್ಲಿ ಕೆಲವರು ತಂದೆ ಹೆಸರು ಕೊಟ್ಟಿದ್ದಾರೆ, ಕೆಲವರು ಗಂಡನ ಹೆಸರು ಕೊಟ್ಟಿದ್ದಾರೆ, ಕೆಲವರು ಅದರಲ್ಲೂ ಆಧಾರ್ ಕಾರ್ಡಲ್ಲಿ ಕೆಲವು ತಪ್ಪುಗಳಾಗಿದ್ದಾವೆ. ಈ ರೀತಿಯಾದಂತಹ ಹಲವಾರು ತಪ್ಪುಗಳಿಂದ ಅವರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಇವತ್ತು ಸಿಗ್ತಿಲ್ಲ. ಅವರು ಹಲವಾರು ಬಾರಿ ಗ್ರಾಮ ಪಂಚಾಯತಿಗಳಿಗೆ ಬಂದು ನಮಗೆ ಗೃಹಲಕ್ಷ್ಮಿ ಬಂದಿಲ್ಲ, ಗೃಹ ಜ್ಯೋತಿ ಸಮಸ್ಯೆ ಇದೆ ಅಂತ ಹೇಳಿದಾಗ ನಾವು ಅದನ್ನ ಆಧಾರ್ ಕಾರ್ಡ್ ಅನ್ನು ಚೆಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಸಮಸ್ಯೆ ಇದೆ ಹಾಗೂ ನಿಮ್ಮ ಬ್ಯಾಂಕ್ಗಳಲ್ಲಿ ಲಿಂಕ್ ನ ಸಮಸ್ಯೆ ಇದೆ, ನೀವು ಹೋಗಿ ಸರಿಪಡಿಸ್ಕೊಳ್ಳಿಂದಾಗ ನಾವು ಎಷ್ಟು ಬಾರಿ ಹೋದ್ರೂ ಸಹ ತಾಲೂಕು ಕಚೇರಿಯಲ್ಲಿ ನಮಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಆಗ್ತಾ ಇಲ್ಲ ಅಂತ ನಮ್ಮಲ್ಲಿ ಬಹಳ ದೂರುಗಳು ಬಂದವು. ಆಗ ಅದೇ ಸಮಯಕ್ಕೆ ನಮಗೆ ಒಂದು ಕರ್ನಾಟಕ ಸರ್ಕಾರ ಸ್ವಾಮ್ಯದ ಒಂದು ಜನಸೇವಕ ಎಂಬ ಸಂಸ್ಥೆಯ ಒಂದು ಅಂಡರ್ಟೇಕಿಂಗ್ ಸಂಸ್ಥೆ ಏನಿದೆ ಅವ್ರ ಕಡೆಯಿಂದ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಖಂಡಿತವಾಗ್ಲೂ ಸಹ ನಿಮ್ಮ ಹಳ್ಳಿಗೆ ಬಂದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಳ್ಳಿಗೂ ಹೋಗಿ ನಾವೊಂದು ಈ ಒಂದು ಆಧಾರ್ ಕಾರ್ಡ್ ಅನ್ನು ತಿದ್ದುಪಡಿ ಆಗುವ 10 ವರ್ಷದ ಒಳಗಿನ ಮಕ್ಕಳ ಒಂದು ಆಧಾರ್ ಕಾರ್ಡ್ ಅನ್ನು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ ಒಂದು ಸದುಪಯೋಗವನ್ನು ಇವತ್ತು ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಸ್ಥರುಗಳು ಉಪಯೋಗಿಸ್ಕೊಬೇಕು ಅಂತ ನಿಮ್ಮ ಮೂಲಕ ನಾವು ಕೇಳ್ಕೊಂತ ಇದ್ದೀವಿ ಸರ್.